ನಮ್ಮ ಮೊದಲನೇ ಪ್ರಶ್ನೆ, ಯಾವ ಜೀವಿಯಲ್ಲಿ ರಕ್ತವು ಕಂಡುಬರುವುದಿಲ್ಲ? ಆಪ್ಷನ್ ಎ ಜಿರಳೆ, ಬಿ ಜೆಲ್ಲಿಫಿಶ್, ಸಿ ಜಿರಾಫೆ, ಡಿ ಆಕ್ಟೋಪಸ್. ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಬಿ ಜೆಲ್ಲಿಫಿಶ್. ಜೆಲ್ಲಿಫಿಶ್ ನಲ್ಲಿ ರಕ್ತವು ಕಂಡುಬರುವುದಿಲ್ಲ. ನಿಮ್ಮ ಎರಡನೇ ಪ್ರಶ್ನೆ, ಅತಿ ವೇಗವಾಗಿ ನಮ್ಮ ದೇಹದ ತೂಕವನ್ನು ಹೆಚ್ಚಿಸುವ ಆಹಾರ ಯಾವುದು? ಆಪ್ಷನ್ ಎ ಪಿಜ್ಜಾ, ಬಿ ಬರ್ಗರ್, ಸಿ ಆಲೂಗಡ್ಡೆ ಚಿಪ್ಸ್, ಡಿ ಬಾಳೆಕಾಯಿ ಚಿಪ್ಸ್. ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಸಿ ಆಲೂಗಡ್ಡೆ ಚಿಪ್ಸ್. ಅತಿ ವೇಗವಾಗಿ ನಮ್ಮ ದೇಹದ ತೂಕವನ್ನು ಹೆಚ್ಚಿಸುವ ಆಹಾರ ಆಲೂಗಡ್ಡೆ ಚಿಪ್ಸ್ ಆಗಿದೆ. ನಿಮ್ಮ ಮೂರನೇ ಪ್ರಶ್ನೆ, ಅತಿ ಹೆಚ್ಚು ಜಲಪಾತಗಳನ್ನು ಹೊಂದಿರುವ ರಾಜ್ಯ ಯಾವುದು? ಆಪ್ಷನ್ ಎ ಕರ್ನಾಟಕ, ಬಿ ಕೇರಳ, ಸಿ ರಾಜಸ್ಥಾನ, ಡಿ ಮಧ್ಯಪ್ರದೇಶ. ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಎ ಕರ್ನಾಟಕ. ಅತಿ ಹೆಚ್ಚು ಜಲಪಾತಗಳನ್ನು ಹೊಂದಿರುವ ರಾಜ್ಯ ಕರ್ನಾಟಕವಾಗಿದೆ. ನಿಮ್ಮ ನಾಲ್ಕನೇ ಪ್ರಶ್ನೆ, ಭಾರತದಲ್ಲಿ ಯಾವ ರಾಜ್ಯವನ್ನು ಕನಸಿನ ನಗರ ಎಂದು ಕರೆಯುತ್ತಾರೆ? ಆಪ್ಷನ್ ಎ ಮುಂಬೈ, ಬಿ ಕೇರಳ, ಸಿ ಉತ್ತರಾಖಂಡ, ಡಿ ಮಧ್ಯಪ್ರದೇಶ. ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಎ ಮುಂಬೈ. ಭಾರತದ ಮುಂಬೈ ನಗರವನ್ನು ಕನಸಿನ ನಗರ ಎಂದು ಕರೆಯಲಾಗುತ್ತದೆ. ನಿಮ್ಮ ಆರನೇ ಪ್ರಶ್ನೆ, ಭಾರತಕ್ಕೆ ಮೊದಲನೇದಾಗಿ ಸಮುದ್ರ ಮಾರ್ಗವನ್ನು ಕಂಡುಹಿಡಿದವರು ಯಾರು? ಆಪ್ಷನ್ ಎ ಕೋಪರ್ನಿಕಸ್, ಬಿ ವಾಸ್ಕೋ ಡಿ ಗಾಮಾ, ಸಿ ಆಲ್ಬರ್ಟ್, ಡಿ ಬೌಟೆನ್. ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಬಿ ವಾಸ್ಕೋ ಡ ಗಾಮಾ. ಭಾರತಕ್ಕೆ ಮೊದಲನೇದಾಗಿ ಸಮುದ್ರ ಮಾರ್ಗವನ್ನು ಕಂಡುಹಿಡಿದವರು ವಾಸ್ಕೋ ಡ ಗಾಮಾ. ನಿಮ್ಮ ಏಳನೇ ಪ್ರಶ್ನೆ, ಅತಿ ಹೆಚ್ಚು ವಿಶ್ವಕಪ್ ಗೆದ್ದ ದೇಶ ಯಾವುದು? ಆಪ್ಷನ್ ಎ ವೆಸ್ಟ್ ಇಂಡೀಸ್, ಬಿ ಆಸ್ಟ್ರೇಲಿಯಾ, ಸಿ ಭಾರತ, ಡಿ ದಕ್ಷಿಣ ಆಫ್ರಿಕಾ. ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಬಿ ಆಸ್ಟ್ರೇಲಿಯಾ. ಅತಿ ಹೆಚ್ಚು ವಿಶ್ವಕಪ್ ಗೆದ್ದ ದೇಶ ಆಸ್ಟ್ರೇಲಿಯಾ ಆಗಿದೆ. ನಿಮ್ಮ ಎಂಟನೇ ಪ್ರಶ್ನೆ, ನಮ್ಮ ಸೌರವ್ಯೂಹದಲ್ಲಿ ಅತಿ ಬಿಸಿ ಗ್ರಹ ಯಾವುದು? ಆಪ್ಷನ್ ಎ ಬುಧ ಗ್ರಹ, ಬಿ ಶನಿ ಗ್ರಹ, ಸಿ ಶುಕ್ರ ಗ್ರಹ, ಡಿ ಗುರುಗ್ರಹ. ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಸಿ ಶುಕ್ರ ಗ್ರಹ. ನಮ್ಮ ಸೌರವ್ಯೂಹದಲ್ಲಿ ಅತಿ ಬಿಸಿಯಾದ ಗ್ರಹ ಶುಕ್ರ ಗ್ರಹ. ನಿಮ್ಮ ಒಂಬತ್ತನೇ ಪ್ರಶ್ನೆ, ಯಾವ ಮರವನ್ನು ಕಡಿದಾಗ ಅದರಿಂದ ರಕ್ತ ಸ್ರವಿಸುತ್ತದೆ? ಆಪ್ಷನ್ ಎ ಆಲದ ಮರ, ಬಿ ಬೇವಿನ ಮರ, ಸಿ ಹಲಸಿನ ಮರ, ಡಿ ಬ್ಲಡ್ ವುಡ್ ಟ್ರೀ. ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಡಿ ಬ್ಲಡ್ ವುಡ್ ಟ್ರೀ. ಬ್ಲಡ್ ವುಡ್ ಟ್ರೀ ಮರವನ್ನು ಕಡಿದಾಗ ಅದರಿಂದ ರಕ್ತ ಬರುತ್ತದೆ. ನಿಮ್ಮ ಹತ್ತನೇ ಪ್ರಶ್ನೆ, ಭಾರತ ದೇಶದ ರಾಷ್ಟ್ರೀಯ ಪ್ರಾಣಿ ಯಾವುದು? ಆಪ್ಷನ್ ಎ ಹುಲಿ, ಬಿ ಆನೆ, ಸಿ ಸಿಂಹ, ಡಿ ಜಿರಾಫೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಮೆಂಟ್ ಪ್ರಶ್ನೆ, ಯಾವ ಮರದ ಭಾಗಗಳು ಎಲ್ಲ ಉಪಯೋಗಕ್ಕೆ ಬರುತ್ತವೆ? ಆಪ್ಷನ್ ಎ ತೆಂಗಿನ ಮರ, ಬಿ ನೇರಳೆ ಮರ, ಸಿ ಅರಳಿ ಮರ, ಡಿ ತೇಗದ ಮರ. ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಎ ತೆಂಗಿನ ಮರ. ತೆಂಗಿನ ಮರದ ಎಲ್ಲಾ ಭಾಗಗಳು ಉಪಯೋಗಕ್ಕೆ ಬರುತ್ತವೆ. ನಿಮ್ಮ ಎರಡನೇ ಪ್ರಶ್ನೆ, ಹೂಗಳ ಕಣಿವೆ ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಎ ಉತ್ತರ ಪ್ರದೇಶ, ಬಿ ಉತ್ತರಾಖಂಡ, ಸಿ ಮಧ್ಯಪ್ರದೇಶ, ಡಿ ಆಂಧ್ರ ಪ್ರದೇಶ. ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಬಿ ಉತ್ತರಾಖಂಡ. ಹೂಗಳ ಕಣಿವೆ ಉತ್ತರಾಖಂಡ ರಾಜ್ಯದಲ್ಲಿದೆ. ನಿಮ್ಮ ಮೂರನೇ ಪ್ರಶ್ನೆ, ಮೊಟ್ಟೆಯ ಒಳಗಿನಿಂದ ಮಾತನಾಡಲು ಆರಂಭಿಸುವ ಜೀವಿ ಯಾವುದು? ಆಪ್ಷನ್ ಎ ಕಾಗೆ, ಬಿ ಹಾವು, ಸಿ ಆಮೆ, ಡಿ ಗಿಳಿ. ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಸಿ ಆಮೆ. ಮೊಟ್ಟೆಯ ಒಳಗಿನಿಂದ ಮಾತನಾಡಲು ಆರಂಭಿಸುವ ಜೀವಿ ಆಮೆಯಾಗಿದೆ. ನಿಮ್ಮ ನಾಲ್ಕನೇ ಪ್ರಶ್ನೆ, ಭಾರತದಲ್ಲಿ ಎಷ್ಟು ಜ್ಯೋತಿರ್ಲಿಂಗಗಳಿವೆ? ಆಪ್ಷನ್ ಎ 8, ಬಿ 10, ಸಿ 12, ಡಿ 14. ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಸಿ 12. ಭಾರತದಲ್ಲಿ 12 ಜ್ಯೋತಿರ್ಲಿಂಗಗಳಿವೆ. ನಿಮ್ಮ ಐದನೇ ಪ್ರಶ್ನೆ, ಗಂಗಾ ನದಿ ಎಷ್ಟು ರಾಜ್ಯಗಳಲ್ಲಿ ಹರಿದು ಹೋಗುತ್ತದೆ? ಆಪ್ಷನ್ ಎ 8 ರಾಜ್ಯಗಳು, ಬಿ 6 ರಾಜ್ಯಗಳು, ಸಿ 12 ರಾಜ್ಯಗಳು, ಡಿ 14 ರಾಜ್ಯಗಳು. ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಬಿ 6 ರಾಜ್ಯಗಳು. ಗಂಗಾ ನದಿ 6 ರಾಜ್ಯಗಳಲ್ಲಿ ಹರಿದು ಹೋಗುತ್ತದೆ. ನಿಮ್ಮ ಆರನೇ ಪ್ರಶ್ನೆ, ಕೆಫಿನ್ ಯಾವ ಪಾನೀಯದಲ್ಲಿ ಇರುತ್ತದೆ? ಆಪ್ಷನ್ ಎ ಟೀ, ಬಿ ಜ್ಯೂಸ್, ಸಿ ಹಾಲು, ಡಿ ಕಾಫಿ.
ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಡಿ ಕಾಫಿ. ಕೆಫಿನ್ ಕಾಫಿಯಲ್ಲಿ ಇರುತ್ತದೆ. ನಿಮ್ಮ 7ನೇ ಪ್ರಶ್ನೆ, ಯಾವ ಪ್ರಧಾನಿಯು ಪೈಲಟ್ ಆಗಿ ಕೆಲಸ ಮಾಡಿದ್ದಾರೆ? ಆಪ್ಷನ್ ಎ ರಾಜೀವ್ ಗಾಂಧಿ, ಬಿ ನೆಹರು, ಸಿ ಮೋದಿ, ಡಿ ಇಂದಿರಾ ಗಾಂಧಿ. ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಎ ರಾಜೀವ್ ಗಾಂಧಿ. ರಾಜೀವ್ ಗಾಂಧಿ ಪೈಲಟ್ ಆಗಿ ಕೆಲಸ ಮಾಡಿದ್ದಾರೆ. ನಿಮ್ಮ 8ನೇ ಪ್ರಶ್ನೆ, ಭಾರತವನ್ನು ಹೊರತುಪಡಿಸಿ ಯಾವ ದೇಶದಲ್ಲಿ ದೀಪಾವಳಿ ಹಬ್ಬವನ್ನು ಆಚರಿಸಲಾಗುತ್ತದೆ? ಆಪ್ಷನ್ ಎ ಅಮೆರಿಕ, ಬಿ ಚೀನಾ, ಸಿ ರಷ್ಯಾ, ಡಿ ಇಂಗ್ಲೆಂಡ್. ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಡಿ ಇಂಗ್ಲೆಂಡ್. ಭಾರತವನ್ನು ಹೊರತುಪಡಿಸಿ ಇಂಗ್ಲೆಂಡ್ ದೇಶದಲ್ಲಿ ದೀಪಾವಳಿ ಹಬ್ಬವನ್ನು ಆಚರಿಸಲಾಗುತ್ತದೆ. ನಿಮ್ಮ 9ನೇ ಪ್ರಶ್ನೆ, ಯಾವ ದೇಶದಲ್ಲಿ ತಂದೆಯು ಮಗಳನ್ನು ಮದುವೆಯಾಗುತ್ತಾನೆ? ಆಪ್ಷನ್ ಎ ಬಾಂಗ್ಲಾದೇಶ, ಬಿ ಆಫ್ಘಾನಿಸ್ತಾನ, ಸಿ ಪಾಕಿಸ್ತಾನ, ಡಿ ಟರ್ಕಿ. ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಎ ಬಾಂಗ್ಲಾದೇಶ. ಬಾಂಗ್ಲಾದೇಶದಲ್ಲಿ ತಂದೆಯು ಮಗಳನ್ನು ಮದುವೆಯಾಗುತ್ತಾನೆ. ನಿಮ್ಮ 10ನೇ ಪ್ರಶ್ನೆ, ಬೊಂಬೆಯ ನಾಡು ಎಂದು ಯಾವ ನಗರವನ್ನು ಕರೆಯುತ್ತಾರೆ? ಆಪ್ಷನ್ ಎ ರಾಮನಗರ, ಬಿ ಚನ್ನಪಟ್ಟಣ, ಸಿ ಬೆಂಗಳೂರು, ಡಿ ಮೈಸೂರು. ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನಮಗೆ ಕಮೆಂಟ್ ಪ್ರಶ್ನೆ, ಶಿವನ ವಾಹನ ಯಾವುದು? ಆಪ್ಷನ್ ಎ ಆನೆ, ಬಿ ಸಿಂಹ, ಸಿ ಹುಲಿ, ಡಿ ನಂದಿ. ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಡಿ ನಂದಿ. ಶಿವನ ವಾಹನ ನಂದಿಯಾಗಿದೆ. ನಿಮ್ಮ 2ನೇ ಪ್ರಶ್ನೆ, ಭಾರತವು ಯಾವ ವರ್ಷದಲ್ಲಿ ವಿಶ್ವಕಪ್ ಅನ್ನು ಗೆದ್ದಿತ್ತು? ಆಪ್ಷನ್ ಎ 1979, ಬಿ 1965, ಸಿ 1955, ಡಿ 1980. ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಎ 1979. ಭಾರತವು 1979ರಲ್ಲಿ ವಿಶ್ವಕಪ್ ಅನ್ನು ಗೆದ್ದಿತ್ತು. ನಿಮ್ಮ 3ನೇ ಪ್ರಶ್ನೆ, ಪ್ರಧಾನಮಂತ್ರಿಯ ಅವಧಿ ಎಷ್ಟು ವರ್ಷಗಳು? ಆಪ್ಷನ್ ಎ 3 ವರ್ಷಗಳು, ಬಿ 5 ವರ್ಷಗಳು, ಸಿ 7 ವರ್ಷಗಳು, ಡಿ 10 ವರ್ಷಗಳು. ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಬಿ 5 ವರ್ಷಗಳು. ಪ್ರಧಾನಮಂತ್ರಿಯ ಅವಧಿ 5 ವರ್ಷಗಳು. ನಿಮ್ಮ 4ನೇ ಪ್ರಶ್ನೆ, ಪ್ರಪಂಚದ ಅತ್ಯಂತ ಹಳೆಯ ಭಾಷೆ ಯಾವುದು? ಆಪ್ಷನ್ ಎ ಕನ್ನಡ, ಬಿ ಸಂಸ್ಕೃತ, ಸಿ ಹಿಂದಿ, ಡಿ ಇಂಗ್ಲಿಷ್. ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಬಿ ಸಂಸ್ಕೃತ. ಪ್ರಪಂಚದ ಅತ್ಯಂತ ಹಳೆಯ ಭಾಷೆ ಸಂಸ್ಕೃತವಾಗಿದೆ. ನಿಮ್ಮ 5ನೇ ಪ್ರಶ್ನೆ, ಯಾವ ವರ್ಷದಿಂದ ಮಹಾತ್ಮ ಗಾಂಧೀಜಿಯವರ ಫೋಟೋವನ್ನು ನೋಟುಗಳ ಮೇಲೆ ಮುದ್ರಿಸಲಾಯಿತು? ಆಪ್ಷನ್ ಎ 1967, ಬಿ 1969, ಸಿ 1980, ಡಿ 1992. ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಬಿ 1969. 1969ರಿಂದ ಮಹಾತ್ಮ ಗಾಂಧೀಜಿಯವರ ಫೋಟೋವನ್ನು ನೋಟುಗಳ ಮೇಲೆ ಮುದ್ರಿಸಲಾಯಿತು. ನಿಮ್ಮ 6ನೇ ಪ್ರಶ್ನೆ, ಎಲ್ಲವನ್ನು ನೀಲಿ ಬಣ್ಣದಲ್ಲಿ ನೋಡುವ ಪಕ್ಷಿ ಯಾವುದು? ಆಪ್ಷನ್ ಎ ಗೂಬೆ, ಬಿ ಕಾಗೆ, ಸಿ ಗಿಳಿ, ಡಿ ಪಾರಿವಾಳ. ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಎ ಗೂಬೆ. ಎಲ್ಲವನ್ನು ನೀಲಿ ಬಣ್ಣದಲ್ಲಿ ನೋಡುವ ಪಕ್ಷಿ ಗೂಬೆಯಾಗಿದೆ. ನಿಮ್ಮ 7ನೇ ಪ್ರಶ್ನೆ, ಯಾವ ದೇಶವು ಚಂದ್ರನ ಮೇಲೆ ನೀರನ್ನು ಕಂಡುಹಿಡಿದಿದೆ? ಆಪ್ಷನ್ ಎ ಚೀನಾ, ಬಿ ಅಮೆರಿಕ, ಸಿ ಭಾರತ, ಡಿ ರಷ್ಯಾ. ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಸಿ ಭಾರತ. ಭಾರತ ದೇಶವು ಚಂದ್ರನ ಮೇಲೆ ನೀರು ಇದೆ ಎಂದು ಕಂಡುಹಿಡಿದಿದೆ. ನಿಮ್ಮ 8ನೇ ಪ್ರಶ್ನೆ, ಯಾವ ಮೀನು ಗಾಳಿಯಲ್ಲಿ ಹಾರಬಲ್ಲದು? ಆಪ್ಷನ್ ಎ ಗ್ರಾನೆಟ್, ಬಿ ಹಾವು ಮೀನು, ಸಿ ಜಿಲೇಬಿ, ಡಿ ತಿಮಿಂಗಲ. ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಎ ಗ್ರಾನೆಟ್ ಮೀನು. ಗ್ರಾನೆಟ್ ಎಂಬ ಮೀನು ಗಾಳಿಯಲ್ಲಿ ಹಾರಬಲ್ಲದು. ನಿಮ್ಮ 9ನೇ ಪ್ರಶ್ನೆ, ಯಾವ ದೇಶದಲ್ಲಿ ವಿಧವೆಯನ್ನು ಮದುವೆಯಾದರೆ ಉದ್ಯೋಗ ನೀಡಲಾಗುತ್ತದೆ? ಆಪ್ಷನ್ ಎ ಐಸ್ಲ್ಯಾಂಡ್, ಬಿ ಫಿನ್ಲ್ಯಾಂಡ್, ಸಿ ಚೀನಾ, ಡಿ ನೆದರ್ಲ್ಯಾಂಡ್. ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಎ ಐಸ್ಲ್ಯಾಂಡ್. ಐಸ್ಲ್ಯಾಂಡ್ ದೇಶದಲ್ಲಿ ವಿಧವೆಯನ್ನು ಮದುವೆಯಾದರೆ ಉದ್ಯೋಗ ನೀಡಲಾಗುತ್ತದೆ. ನಿಮ್ಮ 10ನೇ ಪ್ರಶ್ನೆ, ನಮ್ಮ ರಾಷ್ಟ್ರ ಧ್ವಜದಲ್ಲಿ ಎಷ್ಟು ಬಣ್ಣಗಳಿವೆ? ಆಪ್ಷನ್ ಎ 2 ಬಣ್ಣ, ಬಿ 3 ಬಣ್ಣ, ಸಿ 4 ಬಣ್ಣ, ಡಿ 5 ಬಣ್ಣ. ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನಮಗೆ ಕಮೆಂಟ್ ಮಾಡಿ.